ಗೇರ್ ಶಿಫ್ಟಿಂಗ್ ಮಾತ್ರ ಬಟರ್ ಇದ್ದಂಗೆ ಐತೆ ಗೈಸ್. ಎಲ್ಲೇ ಹುಡುಕೋರು ನನ್ನಂತ ಒಳ್ಳೆ ಎಲ್ಲೂ ಸಿಗಲ್ಲ. ಇಲ್ಲೇ ರೌಂಡ್ ಹಾಕೋರ್ಗೆ ಹೋಗಿದೆ. ಹೋಂಡಾ ಅಷ್ಟು ರಿಫೈನ್ಡು, ಹೋಂಡಾ ಅಷ್ಟು ರಿಲಯಬಿಲಿಟಿ ಯಾವ ಕಂಪ್ನಿಯವನು ಕೂಡ ಕೊಡೋದಿಲ್ಲ. ಅಷ್ಟು ಸ್ಮೂತ್ ಇದೆ ಗೇರು, ಕೈಗೆ ಬಂದ್ಬಿಡುತ್ತಲ್ಲ ಗೈಸ್. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಆಯಂ ಸಾಂಘ್ಯ. ಯಾರಾದ್ರೂ ತಪ್ಪು ಮಾಡಿದ್ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟವ್ರು ನಾವಾಗಿರ್ಬೇಕು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ಹೋಂಡಾ ಶೈನ್ 125. ನಿಮಗೆ ಲೇಟೆಸ್ಟ್ ಜನ್ರೇಷನ್ ಗಾಡಿ ಇದು. 2025 ಮಾಡಲ್ ಇದು, ಅಂದರೆ 2025 ತೊಗೊಂಡಿರೋದು. ನಿಮ್ಗೆ ಇದರಲ್ಲಿ 2 ವೇರಿಯಂಟ್ ಏನೋ ಸಿಗುತ್ತೆ. ಒಂದು ಡ್ರಮ್ ವೇರಿಯಂಟು ಮತ್ತು ಡಿಸ್ಕ್ ವೇರಿಯಂಟು. ಅದು ಬಿಟ್ಟರೆ ಈಗ ಲೇಟೆಸ್ಟಾಗಿ ಕೂಡ ಹೊಸದು ಲಾಂಚ್ ಮಾಡಿದ್ರು, ಒಂದು ಶೈನ್ DLX ಅಂದ್ಬಿಟ್ಟು. ಅದು ಸಿಕ್ಕಿದ್ರೆ ರಿವ್ಯೂ ಮಾಡೋಣ. ಈಗ ಸದ್ಯಕ್ಕಿದೆ, ಅದನ್ನು ರಿವ್ಯೂ ಮಾಡೋಣ ಬನ್ನಿ ಈಗ ಐಸ್. ಇನ್ನು ಫ್ರಂಟಿಂದ ನೋಡೋದಾದರೆ ನಿಮಗೆ ಅಲೋಜನ್ ಹೆಡ್ ಲ್ಯಾಂಪ್ ಇದೆ, ಅಲೋಜನ್ ಇಂಡಿಕೇಟರ್ ಇದೆ, ಒಂದು ಸಖತ್ತಾಗಿರೋ ಡಿಸೈನ್ ಡೂಮ್ ಸಖತ್ತಾಗಿದೆ. ಸೇಮ್ ನಿಮಗೆ ನೋಡೋದಕ್ಕೆ ಯೂನಿಕಾರ್ನ್ ಥರನೇ ಅನಿಸುತ್ತೆ. ಇನ್ನು ಫ್ರಂಟ್ ಮಡ್ಗಾರ್ಡ್ ಬಿಲ್ಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್, ತುಂಬ ರಫ್ ಆ್ಯಂಡ್ ಟಫ್ ಇದೆ. ಇನ್ನು ರೇರ್ ನೋಡೋದಾದರೆ ನಿಮಗೆ ರೇರ್ ಅಲೋಜನ್ ಟೈಲ್ ಲ್ಯಾಂಪ್ ಇದೆ, 2 ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ಅಲೋಜನ್. ನಿಮಗೆ ಯಾವುದು ಕೂಡ LED ಸೆಟಪ್ ಸಿಗ್ತಾ ಇಲ್ಲ ನಿಮಗೆ ಗಾಡಿನಲ್ಲಿ. ನಿಮಗೆ LED ಸೆಟಪ್ ಸಿಗಬೇಕು ಅಂದರೆ ನಿಮಗೆ ಈಗ ಹೊಸದಾಗಿ ಲಾಂಚ್ ಮಾಡಿದ್ದಾರೆ DLX ಮಾಡಲು, ಅದರಲ್ಲಿ ಮಾತ್ರ ನಿಮಗೆ LED ಸೆಟಪ್ಗಳು ಸಿಗ್ತಾ ಇರೋದು. ಇನ್ನು ಇದರಲ್ಲಿ ನಿಮಗೆ ಯಾವುದೇ LED ಸೆಟಪ್ ಲೈಟಿಂಗ್ಸ್ ಇಲ್ಲ. ನಾ ಬ್ರೇಕ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ ನಿಸ್ಸಿನ್ ಕ್ಯಾಲಿಪರ್ ಕೊಟ್ಟಿದ್ದಾನೆ. ನಿಮಗೆ ಫ್ರಂಟ್ ಡಿಸ್ ಬ್ರೇಕ್ ಇದೆ, ನಿಮಗೆ 240 mm ಡಿಸ್ ಬ್ರೇಕ್ ಸಿಗ್ತಾ ಇರೋದು ನಿಮಗೆ ಫ್ರಂಟಲ್ಲಿ. ರೇರ್ ಡ್ರಮ್ ಬ್ರೇಕ್ ಸಿಗ್ತಾ ಇದೆ, 130 mm ಡ್ರಮ್ ಬ್ರೇಕ್ ಸಿಗ್ತಾ ಇರೋದು ನಿಮಗೆ ಇದರಲ್ಲಿ ಯಾವುದೇ ABS ಇಲ್ಲ. ನಿಮಗೆ ಫ್ರಂಟ್ ಸಿಂಗಲ್ ಚಾನಲ್ಲು ಕೂಡ ABS ಇಲ್ಲ ಇದರಲ್ಲಿ. ಗಾಡಿ ಎಷ್ಟು ಬೇಕು ಬ್ರೇಕಿಂಗು ಆ ಲೆವೆಲ್ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಒಟ್ಟಿನಲ್ಲಿ ಬ್ರೇಕಿಂಗ್ ಬಗ್ಗೆ ಮಾತಾಡೋಂಗಿಲ್ಲ. ಇನ್ನು ಫ್ರಂಟ್ ಸಸ್ಪೆನ್ಷನ್ ನೋಡೋದಾದರೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ನಿಮಗೆ ರೇರ್ ಸ್ಪ್ರಿಂಗ್ ವಿತ್ ಹೈಡ್ರೋಲಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಸಸ್ಪೆನ್ಷನ್ ಮಾತ್ರ ಹೆವಿ ಸ್ಮೂತ್ ಇದೆ ಅಂದ್ಕೊಳ್ಳಿ. ರೇರು ಅಷ್ಟೇ ಸ್ಮೂತ್ ಇದೆ. ನಿಮಗೆ ಹೆವಿ ಆಡು ಅಂತಲೂ ಏನು ಅನ್ಸಲ್ಲ, ಹೆವಿ ಸ್ಮೂತ್ ಅಂತಲೂ ಕೂಡ ಏನು ಅನ್ಸಲ್ಲ. ನಿಮಗೆ ರೇರ್ ನೋಡೋದಾದರೆ ನಿಮಗೆ 80/90 18 ಇಂಚ್ ವೀಲ್ ಸಿಗ್ತಾ ಇದೆ ನಿಮಗೆ, ಟ್ಯೂಬ್ಲೆಸ್. ಇನ್ನು ರೇರ್ ನೋಡೋದಾದರೆ 80/100 18 ಇಂಚ್ ವೀಲ್ ಸಿಗ್ತಾ ಇದೆ. ನಿಮಗೆ ಒಂದು 100 ಸೆಕ್ಷನ್ ಆದರೂ ಕೊಡಬೇಕಾಯಿತು. ತುಂಬ ಸಣ್ಣ ಅನ್ನಿಸ್ಬಿಡ್ತು ರೇರ್ ಆದರೂ ಕೂಡ ದಪ್ಪದು ಟೈರ್ ಕೊಟ್ಟಿದ್ದಾರೆ, ಒಂದು ಲೆವೆಲ್ಗೆ ಚೆನ್ನಾಗಿರ್ತಿತ್ತು. ಏನಿಲ್ಲ 100 ಸೆಕ್ಷನ್ ಎಕ್ಸ್ಟೆಂಡ್ ಮಾಡ್ಬೋದು ಅನ್ಕೋತೀನಿ. ನೀವು ತೊಗೊಂಡಾದ್ಮೇಲೆ ನೀವು 100 ಸೆಕ್ಷನ್ ಎಕ್ಸ್ಟೆಂಡ್ ಮಾಡ್ಬೋದು ವೇರೌಟ್ ಆದಮೇಲೆ ಟೈರು. ಗಾಡಿ ಸ್ಟೇಬಲ್ ಮಾತ್ರ ಸಖತ್ತಾಗಿದೆ. ಇಬ್ಬರು ಕೂತಿದ್ದೀವಿ, ಆದರೂ ಏನು ಅಷ್ಟು ಇದೊಂದ್ಸಲ ಇಬ್ಬರು ಕೂತ್ಕೊಂಡು ಹೋಗ್ತಾ ಇದ್ದೀವಿ. 80 ಹೋಗ್ತಾ ಇದ್ದೀವಿ, ಒಂಚೂರು ವಾಬ್ಲಿಂಗ್ ಇಲ್ಲ, ಏನಂದ್ರೆ ಏನಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಇನ್ನು ಇಂಜಿನ್ ಸ್ಪೆಸಿಫಿಕೇಶನ್ ಹೇಳೋದಾದರೆ ನಿಮಗೆ 123.94 cc ಸಿಗ್ತಾ ಇದೆ. ಸಿಂಗಲ್ ಸಿಲಿಂಡರು, ಏರ್ ಕೂಲ್ಡು, 10 bhp 10 Nm ಟಾರ್ಕ್ ಸಿಗ್ತಾ ಇದೆ. ನಿಮಗೆ ಕಿಕ್ ಸ್ಟಾರ್ಟು ವಿತ್ ಸೆಲ್ಫ್ ಸ್ಟಾರ್ಟ್ ಕೂಡ ಇದೆ. ಮತ್ತು ನೀವು 4 ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಸಿಗ್ತಾ ಇರೋದು, 4 ಸ್ಪೀಡ್ ಗೇರ್ ಬಾಕ್ಸ್. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ನೀಗಿರ್ಕೊಂಡ್ಬಿಟ್ಟಾನು. ಇಂಜಿನ್ ಮಾತ್ರ ನೆಕ್ಸ್ಟ್ ಲೆವೆಲ್ ರಿಫೈನ್ಡ್ ಇದೆ. ನೀವು ಫಿಲ್ಟ್ರ್ ಥ್ರೂ ಮಾಡೋದು ಮಾತ್ರ ರೋಡಲ್ಲಿ ಆರಾಮಾಗಿ ಫಿಲ್ಟ್ರ್ ಥ್ರೂ ಮಾಡ್ಬೋದು. ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ರೂ ಆರಾಮಾಗಿ ಫಿಲ್ಟರ್ ಥ್ರೂ ಮಾಡ್ಬೋದು ನೀವು ಗಾಡಿನ. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ನಿಮಗೆ 162 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇರೋದು. ಇನ್ನು ಸೀಟ್ ಹೈಟ್ ನೋಡಿದ್ರೆ 791 mm ಸೀಟ್ ಹೈಟ್ ಸಿಗ್ತಾ ಇರೋದು. ನೀವು ಆರಾಮಾಗಿ 5'3", 5'4" ಇರೋರೆಲ್ಲ ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ಬೋದು. ಇನ್ನು ಕರ್ವ್ ವೇಟ್ ನೋಡೋದಾದ್ರೆ ನಿಮಗೆ 130 kg ಇದೆ ಕರ್ವ್ ವೇಟು. ನಿಮಗೆ ಫೀಲ್ ಆಗೋಲ್ಲ ಅಂದ್ಕೊಳ್ಳಿ, 113 kg ಇದೆ ಗಾಡಿ. ಅಂದರೆ ಮಾಮೂಲಿ ಮೂವ್ಮೆಂಟ್ ಮಾಡಬೇಕಾದ್ರೆ ಫೀಲ್ ಆಗುತ್ತೆ ವೆಯ್ಟ್ ಇದೆ ಅಂತ. ಅದು ಬಿಟ್ಟರೆ ನಿಮಗೆ ಒಂದು ಸಲ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅಷ್ಟು ವೆಯ್ಟ್ ಫೀಲ್ ಆಗೋಲ್ಲ. ನಾವು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ ನಿಮಗೆ 10.5 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ನಿಮಗೆ ನಾನು ಅವರೇಜ್ ನಿಮಗೆ ಕಂಪ್ನಿಯವ್ರು ಕ್ಲೈಮ್ ಮಾಡೋ ಪ್ರಕಾರ ನಿಮಗೆ 70 ಕ್ಲೀನ್ ಮಾಡ್ತಾರೆ. ನಿಮ್ಗೆ 60 ಇದೆ ಅಂತ ಇಟ್ಕೊಂಡ್ರೆ ನೀವು ಒಂದು ಫುಲ್ ಟ್ಯಾಂಕಲ್ಲಿ ನೀವು ಆರಾಮಾಗಿ 650 ಕಿಲೋಮೀಟ್ರ್ ಹೋಗಿದ್ದು ಬರ್ಬೋದು ನೀವು ಆರಾಮಾಗಿ. ನಮಗೆಲ್ಲ ಗೊತ್ತಾಗೋಯ್ತು. ಇನ್ನು ಗಾಡಿ ಸ್ಪೀಡೋಮೀಟ್ರ್ ಬಗ್ಗೆ ಹೇಳಿದ್ರೆ ಫುಲ್ ಅನಾಲಾಗ್ ಸ್ಪೀಡೋಮೀಟ್ರ್ ಇರೋದು ನಿಮಗೆ ಗಾಡಿನಲ್ಲಿ. ನಿಮ್ಗೆ ಇಲ್ಲೊಂದು ಓಡೋಮೀಟರ್ ಇದೆ, ನಿಮಗೆ ಸ್ಪೀಡ್ ಎಷ್ಟು ಹೋಗ್ತಾ ಇದ್ದೀರಾ ಅಂತ ತೋರಿಸುತ್ತೆ. ನಿಮ್ಗೆ ಒಂದು ಇಲ್ಲಿ ಇಂಡಿಕೇಟರ್ ಇದೆ, ಮತ್ತು ಐ ಬೀಮ್ ಇದೆ, ಮತ್ತು ಫ್ಯೂಲ್ ಗೇಜ್ ಕೂಡ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾನೆ. ಒಂದು ನ್ಯೂಟ್ರಲ್ ಲ್ಯಾಂಪ್ ಕೊಟ್ಟಿದ್ದಾನೆ, ಸೈಡ್ ಸ್ಟ್ಯಾಂಡ್ ಸೆನ್ಸಾರು, ಮತ್ತು ಇಂಜಿನ್ ಚೆಕ್ ಲೈಟ್ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಶೈನ್ ಅಂದ್ಬಿಟ್ಟು ಪ್ಲಾಸ್ಟಿಕಲ್ಲಿ ಡಿಸೈನ್ ಮಾಡಿಕೊಟ್ಟಿದ್ದಾನೆ, ಸಾಕಾಗಿದೆ, ಸ್ವಲ್ಪ ಗಲೀಜಾಗಿದೆ. ಇನ್ನು ಗಾಡಿ ಹ್ಯಾಂಡ್ಲ್ ಬಾರ್ಗೆ ಬಂದರೆ ನಿಮಗೆ ಐ ಬೀಮು, ಲೋ ಬೀಮು, ಪಾಸಿಂಗು ಎಲ್ಲ ಇಂಟಿಗ್ರೇಟೆಡ್ ಒಂದೇ ಸ್ವಿಚಲ್ಲಿ ಕೊಟ್ಟಿದ್ದಾನೆ. ಮತ್ತು ಇಂಡಿಕೇಟರ್ ಕೂಡ ಕೊಟ್ಟಿದ್ದಾನೆ ಇಲ್ಲೇ ನಿಮಗೆ. ಇನ್ನು ಆರನ್ ಲೌಡ್ ಆಗಿದೆಯಾ? ನಾನು ಹೇಳ್ದೆ ಅಲ್ಲ, ಲೌಡ್ ಆಗಿದೆ. ನಾ ರೈಟ್ ಸೈಡಿಗೆ ಬಂದರೆ ನಿಮಗೆ ಕಿಲ್ ಸ್ವಿಚ್ ಕೊಟ್ಟಿದ್ದಾನೆ, ಆನು ಆಫು, ಸೆಲ್ಫ್ ಸ್ಟಾರ್ಟು. ಇನ್ನು ಸೊ ಗಾಯ್ಸ್, ಇನ್ನು ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಬಿಡಿ.
1,07,000 ಆನ್ ರೋಡ್ ಇದೆ ಗಾಡಿ. ಲೋನಲ್ಲಿ ನೀವು ತಗೊಳ್ತೀನಿ ಅಂದರೆ 1,15,000 ಬೀಳುತ್ತೆ. 1,000 ಒಳಗಡೆ ಎಲ್ಲ ಸರ್ವಿಸ್ ಮುಗಿದೋಗುತ್ತೆ ನಿಮಗೆ ಆರಾಮಾಗಿ. ಮೇಂಟೆನೆನ್ಸ್ ಬಗ್ಗೆ ನೀವು ಎಕ್ಸ್ಟ್ರಾ ಮಾತಾಡೋಂಗಿಲ್ಲ, ಅಷ್ಟು ಆರಾಮಾಗಿ ಮೇಂಟೆನೆನ್ಸ್ ಮಾಡ್ಬೋದು ಗಾಡಿನ ನೀವು. ಐ ಹೋಪ್ ಗಾಯ್ಸ್ ಎಲ್ಲರೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಗಾಯ್ಸ್ ಆ್ಯಂಡ್ ಪೀಸ್. ಎಣ್ಣೆ ಹೊಡೆಯಕೆಂದ್ಯಾ? ನಿಮ್ಮಂಥ ಕುಡುಕರುಗಳಿಗೆ ಇಂಥ ಪ್ಲೇಸ್ಗಳು ಸಿಗ್ತವೆ, ಇನ್ಯಾವ ಪ್ಲೇಸ್ಗಳು ಸಿಗ್ತಾವ? ಹಾಂ, ನನ್ನಂಥ ಒಳ್ಳೆಯವನಿದ್ದು ಪ್ರಪಂಚದ ಮೇಲೆ ಯಾರೂ ಇಲ್ಲಕ್ಕಲ್ಲ. ಅಲ್ವಾ? ಎಲ್ಲೇ ಹುಡುಕೋರು ನನ್ನಂಥ ಒಳ್ಳೆಯವನು ಎಲ್ಲೂ ಸಿಗಲ್ಲ. ಹಾಂ, ನೋಡು GT ಗಾಡಿ ಹೋಯ್ತದೆ, ಇಲ್ಲಿ ಗಂಟ ಸೌಂಡ್ ಹೆಂಗೆ ಕೇಳಿಸ್ತದೆ ನೋಡು. ಅವ ಹೆಲ್ಮೆಟ್ ಹಾಕಿಲ್ಲ, ಏನಿಲ್ಲ ಲೌಡ, ಹಂಗೇ ಹೋಯ್ತಾನೆ. ಆ ರೈಡರ್ ಫ್ಲಾಪ್ ಆಯಿತು, ಈ ರೈಡರ್ ಕಿತ್ಕೊಂಡು ಸೇಲ್ಸ್ ಆಯಿತು.